4237 ಯೂನಿಟ್ ರಕ್ತ ಸಂಗ್ರಹವೆಂದರೆ ಸಾಮಾನ್ಯ ಮಾತಲ್ಲ. ಇದು ಒಬ್ಬರಿಂದ ಸಾಧ್ಯವಾಗುವ ಕೆಲಸವೂ ಅಲ್ಲ. ತಮ್ಮ ಶಿಕ್ಷಣ ಸಂಸ್ಥೆಗಳ 500ಕ್ಕೂ ಹೆಚ್ಚು ಸಿಬ್ಬಂದಿ, ನೂರಾರು ವಿದ್ಯಾರ್ಥಿಗಳು ತಿಂಗಳುಗಳ ಕಾಲ ಶ್ರಮಿಸಿದ ಫಲವಾಗಿ ಇಂದು ದೇಶದಲ್ಲೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಕೀರ್ತಿಯ ಮುಕುಟ ಚಿಕ್ಕಬಳ್ಳಾಪುರಕ್ಕೆ ದಕ್ಕಿದೆ. ಇಂತಹ ಖ್ಯಾತಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶತಕೋಟಿ ನಮನಗಳನ್ನು ಸಲ್ಲಿಸುವುದಾಗಿ ಕೆವಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಹೇಳಿದರು. ಅಲ್ಲದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಕ್ತದಾನ ಮಾಡಿ ಯಶಸ್ಸಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆವಿ ನವೀನ್ ಕಿರಣ್, ದೇಶದಲ್ಲಿ ಒಂದೇ ದಿನ ಒಂದೇ ಜಾಗದಲ್ಲಿ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಖ್ಯಾತಿ ಕೆವಿ ದತ್ತಿ ಶಿಕ್ಷಣ ಸಂಸ್ಥೆಗಳಿಗೆ ಸಲ್ಲಿದೆ. 4237 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿದೆ. 2 ಶಿಕ್ಷಣ ಸಂಸ್ಥೆಗಳಿಂದ 500ಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಹಿಂದೆ ಶ್ರಮಿಸಿದ್ದಾರೆ. ಶಿಬಿರದ ದಿನ 400ಕ್ಕೂ ಹೆಚ್ಚು ತಜ್ಞ ವೈದ್ಯರು ಸೇರಿದಂತೆ ಇತರೆ ಸಿಬ್ಬಂದಿ ಶ್ರಮಿಸಿದ್ದಾರೆ. 7,000ಕ್ಕೂ ಹೆಚ್ಚು ಮಂದಿ ಶಿಬಿರಕ್ಕೆ ಆಗಮಿಸಿದ್ರು. 10,000ಕ್ಕೂ ಹೆಚ್ಚು ಮಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು. ಚಿಕ್ಕಬಳ್ಳಾಪುರದ ಜನತೆ ಉತ್ತಮ ಕಾರ್ಯಗಳಿಗೆ ಸ್ಪಂದಿಸಲಿದ್ದಾರೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. ಚಿಕ್ಕಬಳ್ಳಾಪುರದ ಪ್ರತಿ ಗ್ರಾಮ, ಪ್ರತಿ ಸಂಸ್ಥೆಯಿಂದ ಸಹಕಾರ ದೊರೆತಿದೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಸರ್, ಭಾರತದ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಒಂದೇ ದಿನ ಒಂದೇ ಜಾಗದಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂತಹ ರಕ್ತದ ದಾಖಲೆ ಇವತ್ತು 23/7/2026 ನಮ್ಮ CVV ಒಳಾಂಗಣ ಕ್ರೀಡಾಂಗಣದಲ್ಲಿ ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಆಧ್ವರ್ಯದಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ 4,237 ಯೂನಿಟ್ಗಳು ಇವತ್ತು ಮುಖ್ಯವಾಗಿ ನಮ್ಮ ಕರೆಗೆ ಸ್ಪಂದಿಸಿ ಬಂದಂತಹ ಪ್ರತಿಯೊಬ್ಬ ರಕ್ತದಾನಿ ಅವರು ಬರಲಿಕ್ಕೆ ಅವರದೇ ಆದಂಥ ರೀತಿಯಲ್ಲಿ ಶ್ರಮ ಹಾಕಿದಂತಹ ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ಮತ್ತು ಬಂದಂತಹ ರಕ್ತದಾನಿಗೆ ಯಾವುದೇ ರೀತಿ ತೊಂದರೆ ಆಗದೆ ಎಲ್ಲ ಸುಸೂತ್ರವಾಗಿ ನಡೀಲಿಕ್ಕೆ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದಂತಹ 500ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಮತ್ತು ಬಂದಂಥ ರಕ್ತದಾನಿಯ ಶೇಖರಣೆ ಆಗಬೇಕು ಅಂತಂದರೆ ವೈದ್ಯರ ತಂಡ, ತಂತ್ರಜ್ಞರ ತಂಡ, 400ಕ್ಕೂ ಹೆಚ್ಚು ತಜ್ಞರು ಅಲ್ಲಿ ಇದ್ದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅವಿರತವಾಗಿ ಶ್ರಮ ಹಾಕಿದಂತಹ ಪ್ರತಿಯೊಬ್ಬರಿಗೂ ಸಹ ವೈಯಕ್ತಿಕವಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ, ನನ್ನ ಹಿತೈಷಿಗಳ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಶ್ರಮ ಹಾಕಿದಂಥವ್ರು ಎಲ್ಲರ ಪರವಾಗಿ ತುಂಬ ಹೃದಯದ ನಮನಗಳನ್ನು ಅರ್ಪಿಸ್ತೇನೆ. ನಾನು ಇವತ್ತು ಈ ಸಂಖ್ಯೆ ಎಷ್ಟು ಆಗಿದೆ ಅನ್ನೋದಕ್ಕಿಂತಲೂ 7,000ಕ್ಕೂ ಹೆಚ್ಚು ಜನ ಆ ಒಂದು ರಕ್ತದಾನ ಶಿಬಿರಕ್ಕೆ ಬಂದಿದ್ದು ಅತ್ಯಂತ ಮುಖ್ಯ ಆಗ್ತದೆ. 10,000ಕ್ಕೂ ಹೆಚ್ಚು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ದೇಶದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹದ ಮೂಲಕ ಕೀರ್ತಿಯ ಕಿರೀಟವನ್ನು ಪಡೆದ ಖುಷಿ ಒಂದು ಕಡೆಯಾದರೆ, ಮುಂದಿನ ವರ್ಷಕ್ಕೆ ನಮ್ಮ ದಾಖಲೆಯನ್ನು ನಾವೇ ಮುರಿಯಬೇಕೆಂಬ ಭಯವೂ ಕಾಡುತ್ತಿದೆ. ಅದೇನೇ ಇರಲಿ, ಸಾವಿರಾರು ಮಂದಿಗೆ ಜೀವದಾನ ಮಾಡುವ ಅವಕಾಶವನ್ನು ನೀಡಿದ ಪ್ರತಿಯೊಬ್ಬರಿಗೂ ಶತಕೋಟಿ ನಮನ ಸಲ್ಲಿಸುವುದಾಗಿ ಹೇಳಿದರು. ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಎಂ ಜಯರಾಮ್ ಮಾತನಾಡಿ, ಜಿಲ್ಲೆಯಲ್ಲಿ 15 ಲಕ್ಷ ಮಂದಿ ಇದ್ದಾರೆ. ರಕ್ತದಾನ ಅಂಕಿ ಅಂಶಗಳಂತೆ 1% ರಕ್ತ ಸಂಗ್ರಹವನ್ನು ಪ್ರತಿ ವರ್ಷ ಮಾಡಬೇಕು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಆರಂಭವಾದ ದಿನದಿಂದಲೂ 1% ರಕ್ತ ಸಂಗ್ರಹ ಮಾಡಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಪ್ರತಿ ವರ್ಷ ರಕ್ತದ ಕೊರತೆ ಎದ್ದು ಕಾಣುತ್ತಿತ್ತು. ಆದರೆ ಈ ವರ್ಷ ನಿಗದಿತ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗಿರುವುದಾಗಿ ಹೇಳಿದರು. ಮಾನವೀಯ ಕಾರ್ಯ ಇಂಥ ಒಂದು ಕೆಲಸ ಮಾಡಿ ಭಾರತ ಮಟ್ಟದಲ್ಲಿ ಒಂದು ದಾಖಲೆ ಆಗಿದೆ. ನಿಮ್ಮ ಆಡಳಿತ, ನಾನೊಬ್ಬ ಮಾಧ್ಯಮ ಸ್ನೇಹಿತರಾಗಿ ಹೇಳ್ತೀನಿ, ನಿಮ್ಮ ಮ್ಯಾನೇಜ್ಮೆಂಟಲ್ಲೂ ಕೂಡ ಹೇಳಿ ಇದನ್ನೊಂದು ಆಲ್ ಎಡಿಷನಲ್ಲಿ ನ್ಯೂಸ್ ಕವರೇಜ್ ಆದರೆ ಬಿಜಾಪುರವರು, ನಾಳೆ ಕೊಪ್ಪಳವರು, ಇನ್ನೊಂದು ಜಿಲ್ಲೆಯವರು ಈ ಥರದ ಒಂದು ಪ್ರಯತ್ನ ಮಾಡಲಿ. ಅದರಿಂದ ನವೀನ್ ಕಿರಣ್ ಸರ್ಗೆ ಏನು ಪರ್ಸ್ನಲಾಗಿ ಬರಬೇಕಾದೇನಿಲ್ಲ. ಈ ಥರದ್ದು ಒಂದು ಆಗಬೇಕು, ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಬೇಕು, ಆ ಕೆಲಸ ಆಗಬೇಕು. ಇಂಥ ರೆಡ್ ಕ್ರಾಸ್ ಸೇರಿದಂತೆ ವಿವಿಧ 10,000ಕ್ಕೂ ಹೆಚ್ಚು ಸಂಸ್ಥೆಗಳಿಂದ ರಕ್ತ ಸಂಗ್ರಹ ಮಾಡಲಾಗಿದೆ. ಈ ಮಾದರಿಯ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಪ್ರಚಾರ ಸಿಕ್ಕರೆ ಅದು ಮತ್ತಷ್ಟು ಜನರಿಗೆ ಪ್ರೇರಣೆಯಾಗಿ ರಕ್ತದಾನ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಲಿದ್ದಾರೆ.
ಇದರಿಂದ ದೇಶದಲ್ಲಿರುವ ರಕ್ತದ ಕೊರತೆ ನೀಗಿದಂತಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಮುಂದೆ ಬಂದು ರಕ್ತದಾನ ಮಾಡಿದಾಗ ಸಂಕಷ್ಟದಲ್ಲಿರುವವರ ಜೀವ ಕಾಪಾಡಲು ಸಹಕಾರಿಯಾಗಲಿದೆ ಎಂದರು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.